ಗೆಳಿ ಇದ್ದ ಕಡ್ದೇವಲ್ರಿ ಎಳೆದಿದ್ದು ಕಡ್ದೇವಪ್ಪ ಅಂದ್ರೆ ನಾವೇನು ಬೆಸ್ಟ್ ನಾಗ ಮಾರ್ತಾವ್ರಿ ಇವೆಲ್ಲ ಬೆಸ್ಟ್ ಆಯ್ತಲ್ಲ ಇವ್ ದಪ್ ನಡೆಯಲ್ರಿ ಚಂದ ಕಡದ್ರೆ ದಿವ್ಸಾನು ಕಡಿಬೋದು ಇದು ಹೌದಾ ಆಡ್ ಸರಿಯಾಗಿರ್ತದೆ ಮಳಿ ಎಷ್ಟು ಬರ್ತದೆ ಓಕೆ ಓಕೆ ಇದು ಐತಪ್ಪ ಈಗ ಮಾರ್ಕೆಟ್ ಇರಲ್ರಿ ಇದಕ್ಕೆ ಕ್ಯಾನ್ಗಳು ಏನದ 100 ರೂಪಾಯಿ ಹಿಡ್ಕೊಳಕ್ಕೆ 500 600 ತಗೊಂಡು. ಹಲೋ ಸ್ನೇಹಿತರೆ, ಸ್ವಾಗತ ಸವಲ್ ಕೃಷಿಗೆ. ನಾನು ನಿಮ್ಮ ಅಗ್ರಿಕಲ್ಚರ್ ಇಂಜಿನಿಯರ್ ರಾಘು ಮಾತಾಡು. ಸ್ನೇಹಿತರೆ, ಇವತ್ತು ನಾನು ಕಲಬುರಗಿ ಜಿಲ್ಲೆಯ ಕಲಬುರಗಿ ತಾಲೂಕಿನ ಸಿತ್ನೂರು ಊರಾಗಿದ್ದೀನಿ. ಸರ್ ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ ಸರ್. ಸರ್ ಸ್ವಲ್ಪ ನಿಮ್ದು ಒಂದು ಕಿರು ಪರಿಚಯ ಹೇಳ್ರಿ, ಆಮೇಲೆ ನೀವು ಎಷ್ಟು ವರ್ಷದಿಂದ ಬೆಂಡಿಕಾಯಿ ಮಾಡತ್ತೀರಿ ಸ್ವಲ್ಪ ನಮ್ಮ ರೈತರಿಗೆ ಹೇಳ್ರಿ ಸರ್. ಇದು ನಮ್ದು ಸೀತ್ನೂರ್ ಸರ್. ಹಾಂ ರೀ. ನಮ್ಮ ಹೆಸರು ಬಸವರಾಜ್ ರೀ. ಹಾಂ ರೀ. ನಾವು 20 ವರ್ಷ ಬೆಂಡಿ ಮಾಡ್ತೀವಿ ರೀ. ಇದು ಬೆಂಡಿ ಜೊತೆ ಮತ್ತೆ ಏನು ಮಾಡ್ತೀರಿ ಸರ್? ಬೆಂಡಿ ಮಾಡ್ತೀವಿ, ಉಳ್ಳಾಗಡ್ಡಿ ಮಾಡ್ತೀವಿ ರೀ, ಕಬ್ಬು ಮಾಡ್ತೀವಿ ರೀ. ಕಬ್ಬು ಮಾಡ್ತೀರಿ ಸರ್? ಹಾಂ, ಎಲ್ಲ ಬೆಳೆ ಮಾಡ್ತೀವಿ. ಟೋಟಲ್ ಎಷ್ಟು ಎಕರೆ ಸರ್ ಭೂಮಿ? ಟೋಟಲ್ ನಮ್ಮದು ಇರೋದು ಒಂದು 8-9 ಎಕರೆ ರೀ. ಉಳಿದ ಕಡ್ತೆ ಹೋಗ್ತೀವಿ, ಪಲ್ಯ ಮಾಡ್ತೀವಿ. ಪಲ್ಯ ಮಾಡ್ತೀರಿ? ಹಾಂ. ನಿಮ್ಮ ಹೆಸರು ಹೇಳಿ ಸರ್. ನಾವು ಬೆಂಡಿ, ಹಾಂ ರೀ, ಕಬ್ಬು, ಓಕೆ. ಉಳ್ಳಾಗಡ್ಡಿ ಹಾಂ ಹಾಂ ಹಾಂ. ಎಲ್ಲ ನಿಮ್ಮ ಟೋಟಲ್ ಎಷ್ಟು ಎಕರೆ ಸರ್? ನಮ್ದೊಂದು 20 ಎಕರೆ ಐತಿ ಸರ್. 20 ಎಕರೆ ಸರ್? ಸ್ವಂತ. ಓಕೆ ಸರ್. ಓಕೆ. ಸೊ ಈಗ ನಮ್ಗೆ ಸ್ವಲ್ಪ ನಮ್ಮ ಡೀಟೇಲ್ ಬೇಸಿಕ್ಲಿಂದ ಸರ್, ಇದು ಯಾವ ಥರ ಉಳುಮೆ ಮಾಡಬೇಕು, ಆಮೇಲೆ ಇದಕ್ಕೆ ಏನೇನು ಗೊಬ್ಬರ ಹಾಕಬೇಕು, ಆಮೇಲೆ ಯಾವ್ದು ಬೀಜ ಚೆನ್ನಾಗದ ಅಂತ ಹೇಳಿ ನಮ್ಮ ಸ್ವಲ್ಪ ರೈತರಿಗೆ ಹೇಳ್ರಿ ಸರ್. ಓಕೆ ಸರ್. ಈಗ ನಾವು ಬೆಂಡಿಕಾಯಿ ಮಾಡ್ಬೇಕಂದ್ರೆ ಸರ್ ಫಸ್ಟ್ ಯಾವ್ದು ಟೈಮ್ ಯಾವ್ದು ಸೂಟೇಬಲ್ ಸರ್? ಇದು ವಾತಾವರಣ ಈ ವಾತಾವರಣಪ್ಪ ಅಂದ್ರೆ ಈಗ ಮುಂದೆ ಈಗ ಇದು ಮುಗಿತಲ್ರಿ, ಈ ಯುಗಾದಿ ಆದ್ರಂತ ಹಾಂ ಹಾಂ ಹಾಂ. ಯುಗಾದಿ ಆದ್ರಪ್ಲೆ ಬೆಂಡಿ ಹಚ್ತೀವಿ ನಾವು ಬ್ಯಾಸಿಗೆ. ಬ್ಯಾಸ್ಗಿನ ಈಗ ಇದು ಬ್ಯಾಸ್ಗಿದೆ ಸರ್? ಇದು ಬ್ಯಾಸಿಗೆ ಅದ್ರಿ. ಅಂದ್ರೆ ಇದು ಮೇ ತಿಂಗಳಾಗ ಸರ್? ಏಪ್ರಿಲ್ ಮೇ ತಿಂಗಳಾಗ ರೀ? ಹಾಂ, ಏಪ್ರಿಲ್ ಎಂಡಿಗೆ ರೀ. ಏಪ್ರಿಲ್ ಎಂಡಿಗೆ? ಹಾಂ, ಎಂಡಿಗೆ ಹಚ್ಚಿದ್ರಿ. ಓಕೆ. ಹಾಂ ಹಾಂ ರೀ. ಈಗ ಜೂನ್ ಮುಗಿದ್ಮೇಲೂ ಹಚ್ಬೋದ್ರಿ. ಜೂನ್ ಮುಗಿದ್ಮೇಲೆ ಹಚ್ಬೋದು. ಅಂದ್ರೆ ಎಷ್ಟು ತಿಂಗಳ ಬೆಳೆ ಇದು? ಇದು 2 ತಿಂಗಳು ಬೆಳೆ ರೀ. 2 ತಿಂಗಳ? 2 ತಿಂಗಳು. ಓಕೆ ಸರ್. ಆಮೇಲೆ ಇದು ಹಚ್ಬೇಕಂದ್ರೆ ಸರ್ ನಮ್ದು ಉಳಿಮೆ ಅಂದ್ರೆ ಇದಕ್ಕೆ ಮೊದಲು ಟ್ರಾಕ್ಟರ್ನಲ್ಲಿ ಹೊಡಿಬೇಕ್ರಿ. ಟ್ರಾಕ್ಟರ್ನಲ್ಲಿ ಹೊಡೆದ್ರೆ ಟ್ರಾಕ್ಟರ್ಗಳೇ ಹೊಡೆದೇವ್ರಿ. ಟ್ರಾಕ್ಟರ್ಗಳ ರೂಟ್ರ್ ಹೊಡೆದೇವ್ರಿ. ರೂಟ್ರ್ ಹೊಡೆದಕ್ಕೆ ಸರ್ ಎತ್ತುಗಳನ್ನ ಸಾಲು ಬಿಟ್ಟಕ್ಕೆ ಸಾಲ್ ಬಿಟ್ರಿ? ಹಾಂ, ಎತ್ತುಗಳನ್ನ ಸಾಲು ಬಿಟ್ಟಿದ್ರಿ. ಎತ್ತುಗಳ ಸಾಲು ಬಿಟ್ಟಕ್ಕೆ ನಮ್ಮಗಳ ತೋರಿಸಿದವ್ರಿ. ಹೌದೇನ್ ಸರ್? ಹಾಂ ರೀ. ಓಕೆ. ಉಳಿಸ್ಬೇಕಂದ್ರೆ ಸರ್ ಇದು ಬೋದ್ ಎಷ್ಟು ಗ್ಯಾಪ್ ಅದ ಸರ್? ಸಾಲ ಇದು 3 ಫೀಟ್ ಅದ. ಇದು 3 ಫೀಟ್ ಅದ? ಹಾಂ ಸರ್. ಅಂದ್ರೆ ಎತ್ತುಗಳಿಂದ ಬಿಡ್ತೀರಿ? ಎತ್ತುಗಳಿಂದ ಬಿಡ್ತೀವಿ. ಓಕೆ ಸರ್. ಈಗ ಉಳಿಸ್ಬೇಕಂದ್ರೆ ಸರ್ ಬೀಜ ಯಾವ್ದು ಇದು ಮಾಡ್ರಿ ಸರ್? ಇದು ಸೀಜೆಂಟ ಅಂತದ ಇದು. ಸಿಜೆಂಟ ಏನ್ ಸರ್? ಇದು ಟೋಟಲ್ ಎಷ್ಟು ಸರ್ ಬೆಂಡಿಕಾಯಿ? ಇದು 3 ಎಕರೆ ಸರ್. 3 ಎಕರೆ ಅಲ್ರಿ? ಅಂದ್ರೆ ಸಿಜೆಂಟ ಕಂಪ್ನಿ ಹಾಕಿರಿ? ಎಷ್ಟು ಪ್ಯಾಕೆಟ್ ಹಾಕ್ತಾ ಹಚ್ಚ ಸರ್ ಇದು? ಇದು ನೋಡ್ರಿ ಮತ್ತೆ 5 ಕಿಲೋ. 5 ಕಿಲೋ ಏನ್ ಸರ್? 5 ಕಿಲೋ ಪ್ಯಾಕೆಟ್. ಹೆಂಗ್ ಕೆಜಿ ಆಗ ಸರ್ ಪ್ಯಾಕೆಟ್? ಹೆಂಗ್ ಕೆಜಿ? ಇದು 500 ರೂಪಾಯಿ. 500 ರೂಪಾಯಿ ಕಿಲೋ ಕೆಜಿ? ಕೆಜಿ ಏನ್ರಿ? ಓಹೋ. ಆಮೇಲೆ ಸರ್ ಇದು ಕೈಲಿಂದ ಓಡಿಸಿರ? ಇದಕ್ಕೆ ಕೈಲಿಂದ ಓಡಿಸಿ ಸರ್. ಎಷ್ಟು ಖರ್ಚ ಬಂದ್ ಸರ್ ನಿಮಗೆ ಕೈಲಿ? ಇದಕ್ಕೆ ಅಂದ್ರೆ ಒಂದು 8,000ರಿಂದ 9,000 ಬಂದ್ರಿ. ಇದು 3 ಎಕರೆಗೆ ರೀ? 3 ಎಕರೆ. ಓಕೆ ಸರ್. ಓಕೆ. ಆಮೇಲೆ ಸರ್ ಉಳಿಸ್ಬೇಕಂದ್ರೆ ಸರ್ ಏನೋ ಆ ಟೈಮ್ನಾಗ ಏನೋ ಗೊಬ್ಬರ ಏನಾರ ಹಾಕ್ತೀರಿ ಇದಕ್ಕೆ? ಇಲ್ಲ, ಏನ್ ಹಾಕಲ್ರಿ? ನೀವೇನ್ ಹಾಕಿಲ್ರಿ? ಈ ಊರ್ ಸೆಟ್ಟಿಗೆ ಏನು ಹಾಕಿಲ್ರಿ. ಆಮೇಲೆ ಅದಕ್ಕೆ ಹಾಕಿದ್ರ ಒಂದು ಏನ್ರ 15 ಹಾಕ್ಬೇಕ್ರಿ. ಹಾಕಿಲ್ಲಪ್ಪ ಮ್ಯಾಗ ಒಂದು ಸ್ಪ್ರೇ ಎಣ್ಣೆ ಬಂದವಲ್ರಿ, ಮ್ಯಾಗ ಸ್ಪ್ರೇ ಮಾಡ್ಬೋದು ಎಣ್ಣೆ ರೀ. ಅದು ಲಘು ಪೋಷಕಾಂಶಗಳು ಇರ್ತಾವ್ರಿ, ಅಂತ ಮಾಡ್ತಾರೆ ಸರ್? ಓಕೆ ಸರ್. ಓಕೆ. ಈ ಹಾಕ್ಬೇಕಂದ್ರೆ ನಮ್ಮ ರೈತರಿಗೆ ಏನಾದ್ರು ಹಾಕ್ಬೇಕಂದ್ರೆ ಯಾವ ಹಾಕ್ಬೋದು ಸರ್ ಇದಕ್ಕೆ? ಈ 15 ಹಾಕೋ ಸರಿಯಾಗ್ರಿ. ಆಮೇಲೆ ಸರ್ ಇದು ಎಷ್ಟು ತಿಂಗಳದ ಬೆಳೆ ರೀ ಆಕ್ಚುಲಿ? ಈ 2 ತಿಂಗಳು ಅದ ರೀ. ಇದು 2 ತಿಂಗಳದ ರೀ? ಟೋಟಲ್ ಎಷ್ಟು ತಿಂಗಳದ ರೀ ಪೂರಾ ಕಟಾವ್ ಆಗೋ? ಕಟಾವ್ 4 ತಿಂಗಳು ರೀ. 4 ತಿಂಗಳ? 4 ತಿಂಗಳ ಮುಗಿದು ಹೋಗ್ತಾರ. ಇದು ಹಚ್ಚಿದ ಮೇಲೆ ಸರ್ ಎಷ್ಟೇ ತಿಂಗಳಿಗೆ ಕಾಯಿ ಚಾಲು ಹೋಗ್ತಾವ್ರಿ ಬೆಂಡಿಕಾಯಿ? 45 ದಿವಸ ಏನ್ರಿ? ಈಗ 45 ದಿವಸ ತನಕ ಇದಕ್ಕೆ ಖರ್ಚು ಎಷ್ಟು ಬರ್ತದೆ ಸರ್ ಎಕರೆಗೆ ಅಂದಾಜು? ಅವನೇನು ಅವರೇಜ್ ಎಲ್ಲ ಸೇರಿ ಗೊಬ್ಬರ ಗಿಬ್ಬರ ಔಷಧಿ ಎಲ್ಲ ಹಚ್ಚದ ಸೇರಿ ಈಗ 1 ಎಕರೆಗೆ ಏನದ 1 ಕಿಲೋ ಬೀಜ ಹೋಗ್ತಾವ. 1 ಕಿಲೋ ಬೀಜ 1 ಕಿಲೋಗಿಂತ ಸ್ವಲ್ಪ ಹೆಚ್ಚೆ ಹೋಗ್ತಾವ. 1.5 ಕಿಲೋ ತನ ಹೋಗ್ತಾವ ದಟ್ಟ ಊರದಾಗ. ಅದ್ರಾಗಿಂದ ಒಂದ್ 5-6 ಸಾವಿರ ಮತ್ ಮ್ಯಾಲ ಒಂದ್ 10,000 ರೂಪಾಯಿ ಖರ್ಚ ಬರ್ತಾರೆ ಚಾಲು ಆಗ ತನಕ. ಚಾಲು ಆಗ ಸರ್ 10 ಸಾವಿರ? 1 ಎಕರೆಗೆ 1 ಎಕರೆಗೆ 1 ಎಕರೆಗೆ 10,000 ರೂಪಾಯಿ ಬರ್ತದೆ. 45 ದಿವಸ ಚಾಲು ಆಗ? ಚಾಲು ಆಗ 10,000 ರೂಪಾಯಿ ಖರ್ಚ ಬರ್ತದೆ. ಈಗ ಸರ್ 45 ದಿವಸ ಕಟ್ಟ ಚಾಲು ಆಯ್ತು ಅಂತ ಎಷ್ಟು ತಿಂಗಳ ತನಕ ಬರ್ತದ್ರಿ ಮುಂದೆ? ಈಗ ನಮಗೇನದ 2.5 ತಿಂಗಳ. ಹೌದೇನ್ ಸರ್? ಅದು ಟೋಟಲ್ 4 ತಿಂಗಳ ಬೆಳೆ ಏನ್ರಿ? 4 ತಿಂಗಳು. ಓಕೆ. ಅಂದ್ರೆ ರೈತರು ಒಂದ್ಸರ್ತಿ ಈಗ ಏಪ್ರಿಲ್ ಹಾಕ್ದಂತ ತಿಳ್ಕೊರಿ, ಅದ ಮೇ ಅಂತ ತಿಳ್ಕೊರಿ, ಮೇ ಆಗಸ್ಟ್ ಖತಮೆ ಲಾಸ್ಟ್. ಓಹೋ. ಆಮೇಲೆ ಸರ್ ಇದಕ್ಕೆ ಮಾರ್ಕೆಟ್ ರೇಟ್ ಯಾವ ಟೈಮ್ನಾಗ ಚೆನ್ನಾಗಿರ್ತದೆ? ಅದು ಹೇಳಕ್ ಆಗಲ್ಲ ಸರ್. ಮಾರ್ಕೆಟ್ ಸ್ವಲ್ಪ ಮಾಲ್ ಜಾಸ್ತಿ ಬತ್ತಂದ್ರ ಕಮ್ಮಿ ಹೋಗ್ತದ, ಮಾಲ್ ಕಡಿಮೆ ಇತ್ತಪ್ಪ ಅಂದ್ರೆ ಜಾಸ್ತಿ ಮಾರ್ತದ. ಅವಾಗ ಏನ್ ಸರ್? ಕ್ಯಾನ್ಗಳು ಏನದ 100 ರೂಪಾಯಿ ಹಿಡ್ಕೊಳಕ್ಕೆ 500 600 ತಗೊಂಡು ಒಂದ್ ಕ್ಯಾನ್ ಏನ್ ಸರ್? ಒಂದು ಕ್ಯಾನ್. ಒಂದ್ ಕ್ಯಾನಿಗೆ ಎಷ್ಟು ಕೆಜಿ ಇರ್ತದೆ ಬೆಂಡೆಕಾಯಿ? 8-9 ಕೆಜಿ ಇರ್ತದೆ. 8-9 ಕೆಜಿ. ಈಗ ಸರ್ ನಾರ್ಮಲಿ ಸರ್ ನೀವು 3 ಎಕರೆ ಅಲ್ರಿ? 3 ಎಕರೆಗೆ ನಾರ್ಮಲಿ ಎಷ್ಟು ಕ್ಯಾನ್ಗಳು ಕಡಿತಾರಿ? ಇವು ನೋಡ್ರಿ ಹಂಗ್ ಕಡದ್ರ ಹವಾಮಾನ ಚಲೋ ಇತ್ತಪ್ಪ ಅಂದ್ರೆ ಏನಾರ ಎಡೆಕೊಮ್ಮ 20-30 ಕ್ಯಾನ್ ಬರ್ಬೋದು ಒಂದ್ ದಿವಸ ಒಂದ್ ದಿವ್ಸ ಬಿಟ್ಟು. ಎಕರೆಗೆ ಹೇಳ್ತೀರಿ? 3 ಎಕರೆಗೆ ಹೇಳ್ತೀರಿ? 3 ಎಕರೆ. 3 ಎಕರೆಗೆ. ಹವಾಮಾನ ಕರೆಕ್ಟ್ ಇರ್ಬೇಕ್ರಿ. ಈಗ ಹವಾಮಾನ ಕರೆಕ್ಟ್ ಇಲ್ರಿ, ಬೆಂಡಿ ಹೊಂಡಲಾಗ್ಯಾವ್ರಿ ಈಗ. ಹೌದೇನ್ ಸರ್? ಮೇನ್ ಮಳಿ ಬಿದ್ದಿಲ್ಲ ಅಂತ? ಮಳಿ ಇಲ್ರಿ, ಅದ್ರಾಗದ ಇದಕ್ಕೆ ಜಿಗಿ ರೋಗ ಅದ. ಹಂಗಾಗಿ ಕೆಸರ ಎಷ್ಟು ಎಣ್ಣೆ ಅದು ಇದು ಕಂಟ್ರೋಲ್ ಆಗಲ್ಲ. ಅದ್ರಾಗ ಈಗ ಗಿಡ ವೈಟ್ ಅಲ್ತವ್ರಿ.
ಇವೇನವಲ್ರಿ ಇವ್ ಗಿಡ ವೈಟ್ ಅಲ್ಲತ್ತವ್ರಿ. ಓಕೆ ಓಕೆ. ಇದು ಐತಪ್ಪ ಈಗ ಮಾರ್ಕೆಟ್ ಇರಲ್ರಿ ಇದಕ್ಕೆ. ಇದು ಇರಲ್ಲ ಸರ್, ಮಾರ್ಕೆಟ್ ಇರಲ್ರಿ ಇದಕ್ಕೆ. ಮಳಿ ಎಷ್ಟ್ ಆಗ್ತದ ಅಷ್ಟು ವಾತಾವರಣ ಸರಿಯಾಗಿ ಬರ್ತದೆ. ಓಕೆ ಏನ್ ಮಳಿ ಮೇಲೆ ಮೇಂಟೆನೆನ್ಸ್ ಇದೆ. ಹೌದೇನ್ ಸರ್? ಮಳಿ ಇರ್ಬೇಕು. ಒಂದು ಎಷ್ಟು ಹ್ಯಾಂಗ್ ಕ್ಯಾರೆಟ್ ಅಂದ್ರೆ ಸರ್ 100 ರೂಪಾಯಿಗೂ 500 ರೂಪಾಯಿ ತರಕಾರಿ. 100 ರೂಪಾಯಿ 500. ಓಕೆ. ಈಗ ಸರ್ ಸುಟೇಬಲ್ ಆಗ್ಬೇಕಂದ್ರೆ ಸರ್ ಈಗ ಬೆಂಡಿಕಾಯಿ ಬ್ಯಾಸ್ಗಿನಾಗೂ ಹಾಕ್ತಾರೆ, ಹಾ ರೀ. ಈ ಬೇರೆ ಕಡೆ ಬ್ಯಾಸ್ಗಿನೂ ಆಗ್ತದ್ರಿ. ಈಗ ಅದಕ್ಕೆ ಕಂಪೇರ್ ಮಾಡಿದ್ರೆ ಅದಕ್ಕೆ ಇಳುವರಿ ಚೆನ್ನಾಗಿ ಬರ್ತದೆ, ಇಲ್ಲಿ ಚೆನ್ನಾಗಿ ಇಳುವರಿ ಚೆನ್ನಾಗಿ ಬರ್ತದೆ. ಈ ಸದ್ಯ ಈಗ ಏನವಲ್ರಿ ಬೆಂಡಿ ಇದು ಇಳುವರಿ ಬರ್ತದೆ ಈ ಮಳೆಗಾಲದಾಗ. ಹಾ ಮಳೆಗಾಲ ಮಳಿ ಜಾಸ್ತಿ ಇದ್ದಂಗ ಇಳುವರಿ ಬಹಳ ಬರ್ತದೆ. ಓಕೆ ಓಕೆ. ಮಳಿ ಎಷ್ಟು ಬರ್ತದ ಅಷ್ಟು ಎಡಿಯಕೊಮ್ಮ ಹೆಚ್ಚು ಕಡಿಮೆ ಆದ್ರೆ ಚಂದ ಕಡದ್ರೆ ದಿವ್ಸಾನು ಕಡಿಬೋದು. ಇದು ಹೌದಾ ಆಡ್ ಸರಿಯಾಗಿರ್ತದೆ. ಮಳಿ ಎಷ್ಟು ಬರ್ತದ ಅಷ್ಟೇ. ಈಗ ಸರ್ ನೀವು 20 ವರ್ಷನಾಗ ಈಗ ನಾರ್ಮಲಿ 1 ಎಕರೆ 2 ಎಕರೆ 3 ಎಕರೆ ಹಾಕ್ತೀರಿ ಹೌದಿಲ್ರಿ? ಮ್ಯಾಕ್ಸಿಮಮ್ ಎಷ್ಟು ಕ್ಯಾರೆಟ್ ಕಡಿದಿರಿ ಒಂದ್ ದಿವ್ಸದಾಗ? ಚೆನ್ನಾಗಿ ಮಳಿ ಎಲ್ಲ ವಾತಾವರಣ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. 1 ಎಕರೆದಾಗ ಏನ್ರ 30 ಕ್ಯಾರೆಟ್ ಕಡಿದಾರ. 1 ಎಕರೆ 1 ಎಕರೆ ಅಂದ್ರೆ ಈಗ 3 ಎಕರೆ ಅಂದ್ರೆ 100 ಕ್ಯಾರೆಟ್ ಕಡಿದಿರ್ಬೋದು ನೀವು. ಈಗ ಇಲ್ಲ ಮಾಡ್ರಿ, ಈಗ ಆಗಲ್ಲ ಈಗ ಆಗಲ್ಲ. ಮುಂಚೆ ಎಲ್ಲ ಕಡಿದಿರಿ? ಕಡಿದಾರ. ಹೌದಾ ಸರ್? ಓಕೆ ಓಕೆ. 1 ಎಕರೆದಾಗ 30 ಕ್ಯಾರೆಟ್. 1 ಎಕರೆ 30 ಕ್ಯಾರೆಟ್ ಮತ್ತೇನೋ ಖರ್ಚ ಮಾಡ್ರಿ. ಹೌದಾ ಸರ್? ಖರ್ಚನ್ನು ಮಾಡಿದ್ರಿ? ಖರ್ಚ ಮಾಡಿಲ್ರಿ. ವಾತಾವರಣದ ಮೇಲೆ ವಾತಾವರಣ ಸರ್. ಈಗ ಸರ್ ನಾರ್ಮಲಿ ಸರ್ ಈಗ ಬಿತ್ತಿದಾದ್ಮೇಲೆ ಸರ್ ರೋಗಗಳು ಏನ್ ಬರ್ತಾವ್ರಿ ಇದಕ್ಕೆ ನೋಡ್ರಿ? ಫಸ್ಟ್ ಏನ್ ರೋಗ ಬರ್ತಾವ? ಮುಟ್ರು ರೋಗ ಬರ್ತದ, ಆಯ್ತು ಜಿಗಿ ಬರ್ತದ, ಜಿಗಿ ರೋಗ, ಕೆಂಪ್ ಏನ್ ಬರ್ತಾವ, ಇವಕ್ಕೆಲ್ಲ ಯಾವ್ಯಾವ ಬಂದಾಗ ಮೇಂಟೆನೆನ್ಸ್ ಮಾಡ್ಕೋತ ಹೋಗ್ಬೇಕು. ಹೌದೇನ್ ಸರ್? ಅಂದ್ರೆ ನಾರ್ಮಲಿ ಮೇನ್ ಹೆಚ್ಚಿಗೆ ಬರೋದು ಈ ಮೂಟ್ರ ರೋಗ, ರೋಗ, ಜಿಗಿ ರೋಗ ಹೆಚ್ಚ. ಹೌದೇನ್ ಸರ್? ಮಳಿ ಹೆಚ್ಚಿತ್ತಪ್ಪ ರೋಗ ಕಡಿಮೆ. ಓಹೋ, ಇದು ಉಲ್ಟಾದನ್ರಿ? ಉಲ್ಟಾರಿ. ಮಳೆ ಬರೋಗ ಮಳೆ ಬತ್ತ ರೋಗ ಹೋಗ್ತದೆ. ಹೌದ್ರಿ? ಮಳಿಗೆ ಎಲ್ಲಾ ತೊಳ್ಕೊಂಡ್ ಹೋಗತ್. ಅಂದ್ರೆ ಅದು ಗಿಡಾನು ಚೆನ್ನಾಗಿ ಬರ್ತಾವ, ಕಾಯಿನೂ ದಿನಕಾಯಿ ದಿನ ಕಡೆ ದಿವ್ಸಾನು ಕಡಿಬೇಕಂದಂಗ. ಅಂದ್ರೆ ಕಾಯಿನೂ ಶೈನಿಂಗ್ ಬರ್ತದ. ಹೌದೇನ್ ಸರ್? ಮಳಿ ಎಷ್ಟು ಬರ್ತಾವ ಕಾಯಿ ಶೈನಿಂಗ್ ರೀ. ದಿವ್ಸ ಕಡಿಬೇಕ. ಓ ಚೆನ್ನಾಗಿರ್ತದೆ. ಈಗ ಮಳೆ ಬರ್ಲಿಪ್ಪ ಕಾಯಿನೇ ಬೆಳಲ್ಲಲ್ರಿ. ಕಾಯಿನೇ ಬೆಳೆಯಲ್ಲ, ನೀರಂತೂ ಓಟು ಬಿಡೋದಾಗಲ್ಲ. ಈಗ ಸರ್ ಇವೆಲ್ಲ ಕಲರ್ಗಳು ಏನಲ್ರಿ, ಇದು ವೈಟ್ ಅದ್ರ ಬೆಂಡಿ ಬೀಜದಾಗ ಎದ್ರಾಗ ಗೊತ್ತಿಲ್ರಿ, ಎಲ್ಲಾ ಬೆಂಡಿ ರೀ. ಈಗ ಹಂಗ ಆಲಗತ್ತಾವ. ಈ ನಮನ್ ಆಗ್ಬೇಡ್ರಿ, ಈ ನಮನ್ ಆಯ್ತಪ್ಪ ರೈತಕ್ ಬಾಳ ಆಸದ್ರಿ. ಹೌದೇನ್ ಸರ್? ಬಾಳ ಆಸದ. ಓಕೆ ಓಕೆ. ಈಗ ಸಪೋಸ್ ಈಗ ನೋಡಿ ಸರ್, ಈಗ 2 ತಿಂಗಳ ಐತ್ರಿ ಮಳಿ ಇಲ್ರಿ. ಈ ಮಳಿ ಇದ್ದಲ್ಲ ಸರ್, ನೀರ್ ಎಷ್ಟು ದಿವ್ಸಕ್ಕೆ ಬೀಳತ್ತೀರಿ ಇದಕ್ಕೆ? 8 ದಿವ್ಸಕ್ಕೆ ಒಂದ್ ನೀರ್. 2 ದಿವ್ಸಕ್ಕೆ ಒಂದ್ಸರಿ? 2 ದಿನಕ್ಕೊಮ್ಮ. ಏನ್ ಹಸಿ ನೋಡಿ ಹಾಕ್ಬೇಕ್ರಿ ಇದಕ್ಕೆ? ಹಸಿ ನೋಡಿ ಅದೇ ಮಳಿ ಬತ್ತ ಜರ ಗಿಡ ಬಾಳತ್ತಲ್ರಿ, ಬಾಳಗದ ನೀರ್ ಬಿಡದ್ರಿ. ನೀರ್ ಬಿಡ್ಬೇಕು. ಹಾ, ಇದಕ್ಕೆ ಹೆಚ್ಚಿಗೆ ನೀರ್ ಬಿಟ್ರೆ ಏನಾರ ಪ್ರಾಬ್ಲಮ್? ಏನಾಗಲ್ಲ. ಈಗ ಏನಾಗಲ್ರಿ, ಈಗ ಹೆಚ್ಚಿಗೆ ನೀರ್ ಬಿಟ್ಟು ಏನಾಗಲ್ಲ, ಮಳಿನೇ ಬರ್ಲಾಗಲ್ಲ. ಎಷ್ಟು ನೀರ್ ಬಿಟ್ರು ಕಮ್ಮಿ ನೀರ್ ಕಡಿಮೆ ಅನ್ಸುತ್ತೆ. ಓಕೆ ಸರ್. ನೀರ್ ಬಿಟ್ಟೋಟ್ ಬಹಳ ಗುಣ ಆಗಿದೆ. ಹೌದ್ರಿ? ಆಮೇಲೆ ಸರ್ ಇದಕ್ಕೆ ಸದಿ ಅಂದ್ರೆ ತಗ್ಸಿನ ಹುಲಿ ಔಷಧಿ ಹೊಡಿತೀರಿ ಇದಕ್ಕೆ? ಹುಲಿ ಸಲುವಾಗಿ ಏನ್ ಮಾಡ್ತೀರಿ ಇದಕ್ಕೆ? ಒಂದ್ಸಲ ರೀ ಮನುಷ್ಯ ಮಾಡ್ರ ಹುಷಾರಿದ್ರಪ್ಪ ಅಂದ್ರೆ ಇದಕ್ಕ ಏನಾರ ಒತ್ತಡ ಸೈಡ್ ಬೋದ್ ಪಿಂಡ್ ಹಾಕಿ ಒತ್ತಡ ಸೈಡ್ ಮಾಡಿದ್ರೆ ಜಟಪಟ್ ಎಣ್ಣೆ ಹೊಡೆದ್ರಿ. ಜಟ್ಪಟ್ ಹೊಡಿದ್ರಿ ನೀವು? ಹೊಡೆದ್ರಿ ನಾವು. ಎಫೆಕ್ಟ್ ಏನಾಗಿಲ್ರಿ? ಆಗಿಲ್ರಿ. ಗಿಡಕ್ಕೆ ಸಿಡಿ ಬೇಡ್ರಿ, ಗಿಡಕ್ಕೆ ಸಿಡಿದ್ರೆ ಗಿಡ ಒಣಗ್ತಾವ್ರಿ. ಹೌದ್ರಿ? ಅದು ನೋಡಿ ಹೊಡ್ಬೇಕ? ಹಾ, ಗಿಡಕ್ಕೆ ಕೊಟ್ಟು ಸಿಡಿ ಬೇಡ್ರಿ. ಟೋಪಿ ಹಾಕೊಂಡದಕ್ಕ ಕ್ಯಾಪ್ ಸಿಗ್ತಾವಲ್ರಿ? ಹೊಡಿಬೇಕು. ಅಂದ್ರೆ ಖರ್ಚ ಕಮ್ಮಿ ಬರ್ತವ್ರಿ. ಖರ್ಚ ಕಡಿಮೆ. ಹಾ, ಅಂದ್ರೆ ಪುರ ಸಹಿತ ಅಂದ್ರೆ ಆಗಲ್ರಿ, ಖರ್ಚ ಬಾಳ ಬರ್ತವ್ರಿ. ಹಾ, ಸೊ ಅದಕ್ಕ ನಮ್ಮ ಲೇಬರ್ ಸಿಗಲ್ಲ ಅಂತ ಹೇಳಿ ಈಗ ಲೇಬರ್ ಶಾರ್ಟೇಜ್ ಅದ ರೀ, ಆಳ್ ಮನುಷ್ಯ ಸಿಗಲ್ಲ ಅಂತ ಹೇಳಿ ಔಷಧಿ ಹೊಡಿತೀರಿ? ಅದು ಔಷಧ ಹೊಡಿತೀವಿ ನಾವು. ಆದ್ರೆ ನಾರ್ಮಲಿ ಔಷಧಿ ಹೊಡೆದ್ರೆ ಎಫೆಕ್ಟ್ ಆಗ್ತದ್ರಿ? ಬೆಳೆ ಮೇಲೆ ಹೊಡ್ತಾರ? ಬೆಳೆ ಮೇಲೆ ಹೊಡೆದ್ರೆ ಬೆಳೆ ಒಣಗ್ತಾರೆ. ಒಟ್ಟು ಬೆಳೆ ಸಿಡಿ ಬೇಡ್ರಿ, ಬೆಳೆ ಸಿಡಿದ ಹೊಡಿಬೇಕ್ರಿ. ಕಸ ತಕೋಬಹುದು ಹೆಣ್ಮಕ್ಳಿಗೆ. ಅಂದ್ರೆ ಖರ್ಚ ಕಮ್ರಿ, ಖರ್ಚ ಕಡಿಮೆ. ಈಗ 3 ಆಳ ಹತ್ತಿವಪ್ಪ ಅಂದ್ರೆ 1 ಆಳೆ ಮುಗಿತಾರೆ. ಓಹೋ, ಅಷ್ಟು. ಹಾ ರೀ. ಓಕೆ ಸರ್, ಖರ್ಚು ಕಡಿಮೆ ಆಗ್ತದೆ. ಖರ್ಚು ಕಮ್ಮಿ ಆಗ್ತದೆ. ಈಗ ಸರ್ ಹೂವ ಚೆನ್ನಾಗಬೇಕು, ಕಾಯಿ ಚೆನ್ನಾಗಬೇಕಂದ್ರೆ ಮತ್ತೆ ಏನಾರ ಔಷಧಿ ಹೊಡಿತೀರಿ? ಗೊಬ್ಬರ ಏನ್ ಹಾಕ್ತಿರಿ ಇದಕ್ಕೆ? ಹಾಕ್ತೇವ್ರಿ. ಹೌದೇನ್ ಸರ್? ಗೊಬ್ಬರ ಹಾಕ್ತೇವ್ರಿ. ಇದು ಗೊಬ್ಬರ ಹಾಕಿದ್ರೆ ಚೆನ್ನಾಗಿ ಬರ್ತೈತೆ? ಮೊದಲ್ರಿ ಮಂಗಳ ಡಿ ಎ ಪಿ ಇರ್ತಲ್ರಿ, ಮೊದಲು ಮಂಗಳ ಡಿ ಎ ಪಿ ಹಾಕ್ತಿವ್ರಿ. ಈ ಮಂಗಳ ಡಿ ಎ ಪಿ ಮುಣಗ್ಯಾದ್ರಿ. ಈಗ ಈಗ ಹೋಗ್ಯಾದ್ರಿ, ಬಿಸ್ ಜರತ್ತರ ಇವು ಬಂದವ್ರಿ. ಈಗ ಅವೇ ಹಾಕ್ತಿರಿ. ಈಗ ಅವೇ ಹಾಕ್ತೀವಿ. ಇಲ್ಲ ಪರ್ಟಿಕ್ಯುಲರ್ ಹೂವ ಸಲುವಾಗಿ ಇಳುವರಿ ಚೆನ್ನಾಗಿ ಬರ್ಬೇಕಂದ್ರೆ ಮತ್ತೆ ಏನಾರ ಹಾಕ್ತೇನೆ? ಇವು ಎಣ್ಣೆ ಹೊಡಿತೀವಿ, ಹೂವು ಎಣ್ಣೆ ಅಂತ ಬರ್ತಾವ. ಬರ್ತಾವ ಸರ್? ಅದು ಕಂಪಲ್ಸರಿ ಹೊಡಿತೀವಿ? ಹೂದ ಎಣ್ಣೆ ಹೊಡಿತೀವಿ. 2 ದಿನಕ್ಕೆ 4 ದಿನಕ್ಕೆ ಹೊಡಿಬೇಕ್ರಿ. ಅದು ಹೂದ ಎಣ್ಣೆ ಹೊಡೆದ್ರೆ ಜರ ಹಿಡ್ಕೋತಾವ, ಹೂವ ಉದುರವ್ ಕಮ್ಮಿ ಆಗ್ತಾವ. ಸ್ವಲ್ಪ ಜಾಸ್ತಿ ಅರಿಶಿಣ ಉದುರ್ಲಕತ್ತಪ್ಪ ಅಂದ್ರೆ ಅವು ಕಡಿಮೆ ಆಗ್ತಾವ ಉದುರವು. ಓಕೆ, ಅಂತ ಟೈಮ್ನಾಗ ಇದು ಹೊಡಿತೀವಿ. ಅಂದ್ರೆ ಫಲವತ್ತಕ್ಕ ಏನ್ ಯಾವ್ದಾರ ಎಣ್ಣೆ ಹೊಡೆದಲ್ರಿ, ಫಲ ನೋಡ್ಕೊಂಡು. ಈಗ ನಾವು ಮನುಷ್ಯರು ಆರಾಮ ಇರ್ಲಿಲ್ಲಪ್ಪ ಅಂದ್ರೆ ಗೋಲಿ ತಗೋತೀವಿ, ಆರಾಮಿದಾಗ ತಗೋತೀವಿ, ತಗೋಂಗಿಲ್ಲ. ಹಂಗ ನೋಡ್ಕೋಬೇಕು, ನೋಡ್ಕೊಂಡ್ಕೆ ಮಾಡ್ಕೊಳದಪ್ಪ ಅಂದ್ರೆ ಸರಿಯಾಗ್ರಿ. ಇದಕ್ಕೇನೋ ಸ್ವಲ್ಪ ಮೇಂಟೆನೆನ್ಸ್ ಮಾಡ್ಬೇಕು. ಏನೂ ಇರ್ಲಿಲ್ಲಪ್ಪ ಅಂದ್ರೆ ಹಂಗೆ ನಡೆಯದ್ರಿ. ಈಗ ಸರ್ ನೀವು 20 ವರ್ಷ ಆಯ್ತು ಸರ್, ಈ ವರ್ಷ ಸ್ವಲ್ಪ ಇದಾಗೈತೆ, ಪ್ರಾಬ್ಲಮ್ ಆಗೈತೆ ನಿಮ್ ನೋಳತಿನ ಬೆಳೆ. 20 ವರ್ಷ ಸರ್ ಎಕರೆಗೆ ನೀವು ಎಷ್ಟು ಆದಾಯ ತೆಗ್ದಿರಿ ಸರ್? ಎಲ್ಲ ಖರ್ಚು ತಗರಿ? ಖರ್ಚು ತೆಗೆದು 56,000 ಉಳಿತು. 56,000 ಉಳಿತು ಒಂದ್ ಎಕರೆ ಎಲ್ಲ ಹೋಗಿ ಖರ್ಚ ಉಳಿತ್ರಿ. ಮಾಲ್ ಸರಿಯಾಗಿ ಗೊತ್ತಪ್ಪ ಅಂದ್ರೆ 60-50-60 ರೂಪಾಯಿ ಆರಾಮ್ ಉಳಿತ್ರಿ. 50,000 ಮಿನಿಮಮ್ ಉಳಿದು. ಮಿನಿಮಮ್ ಅಷ್ಟ ಎಕರೆ ಎಲ್ಲ ಖರ್ಚು ತೆಗೆದು? ಎಲ್ಲ ತೆಗೆದು 4 ತಿಂಗಳಿಗೆ ರೈತರು ಗಳಿಸ್ಕೋಬಹುದು 50,000.
ತಿಂಗಳಿಗೆ ಒಂದು 10,000 ಹೆಸರು ಓಕೆ ಸರ್ ಓಕೆ ಆ ಥರ. ಆಮೇಲೆ ಸರ್ ನಮ್ಮ ರೈತರಿಗೆ ಸರ್ ನಿಮ್ದು ಏನು ಸಜೆಷನ್ ಹೇಳ್ತೀರಿ, ರೈತರು ಬೆಂಡೆಕಾಯಿ ಮಾಡ್ಬೋದಾ, ಮಾಡಿದ್ರೆ ಹೆಂಗೆ? ಮಾಡಿದ್ರೆ ಸರಿಯಾಗದ ಮಾಡ್ಬೋದು ಮಾಡ್ಬೋದ್ರಿ. ಎಷ್ಟು ಇದು ಈಗ ಮನ್ಯಾಗ ಮಾಡಿದ್ರಪ್ಪ ಅಂದ್ರೆ ಬೆಂಡೆಕಾಯ್ದಾಗ ಪಡ್ತಾ ಭಾಳ ಅದ ರೀ. ಇದರಷ್ಟು ಎಡೆಕೊಂಡ್ ಬರೋದು ಒಂದಿನ ಬಿಟ್ಟು ಒಂದಿನ ರೀ. ಅದೇನೇ ದುಡ್ಡು ಒಂದಿನ ಬಿಟ್ಟು ಒಂದಿನ ಬಿಡ್ಬೋದು, ಮರಿನ ಕಡಿಬೋದು. ಮತ್ತೆ ಒಂದಿನ ಬಿಡೋದು ಮತ್ತೆ ಕಡಿಬೋದು. ಇದರಷ್ಟು ಒದಡಿ ಬೆಳಿ ಬರೋದು ಯಾವಾಗ ಇಲ್ಲ ಅಂದ್ರೆ ಮನ್ಯಾಗ ಮಾಡೋರ್ ಇರ್ಬೇಕ್ರಿ. ಹಾ ಈ ಕೆಲವೊಬ್ರು ಕೂಲಿ ಮಂದಿ ಕಡ್ಲಿಗೆ ಬರಲ್ರಿ, ಸುಮ್ ಕಡಿತು ಅಂತ ಹೇಳಿ ಇದಕ್ ಸುಮ್ ಬಾಳ ಇರ್ತಾರೆ. ಹಾ ರೀ ಕೈ ತಿಂಡಿ ಕೊಡ್ತಾರೆ ಇದಕ್ಕ. ಹಾ ರೀ ಕೂಲಿ ಮಂದಿ ಲೇಬರ್ ಬರಲ್ರಿ. ಈಗ ಮನ್ಯಾಗ ಮಾಡಿದ್ರಪ್ಪ ಅಂದ್ರೆ ಮಾಡ್ಬೋದ್ರಿ. ಅದಕ್ಕೆ ಗ್ಲೋಸ್ ಗೀಸ್ ಹಾಕೊಂಡೆಲ್ಲ ಹಾಕೊಂಡಕ್ಕೆ ಸರ್ ಮಾಡ್ತಾರೆ. ಈಗ ನೀವು ಮಾರ್ಕೆಟ್ ಎಲ್ಲಿ ಕಳಿಸ್ತೀರಿ ಸರ್? ಇಲ್ಲೇ ಕಣಿ ಮಾರ್ಕೆಟ್ ಹೋಗ್ತಾರೆ. ಅದು ಗುಲ್ಬರ್ಗ ಕಣಿ ಮಾರ್ಕೆಟ್ ಹೋಗ್ತಾರೆ. ಅವ್ರು ಹೆಂಗ್ ದುಡ್ಡು ಹೆಂಗ್ ಆನ್ ದ ಸ್ಪಾಟ್ ಕೊಡ್ತಾರೆ? ಅವಾಗಿಂದ ಕೊಡ್ತಾರೆ. ಹೌದಾ? ಅದೇ ನೀವು ಡೈರೆಕ್ಟ್ ಇದು ಪೂರ ಹೋಲ್ಸೇಲ್ ಆಗಿ ಮಾಡ್ಬಿಡ್ತೀರಿ, ಪೂರ ಪ್ಯಾಕೆಟ್ ಮಾಡ್ಬಿಡ್ತೀರಿ, ಪೂರ ಕ್ಯಾನೆ ಮಾಡ್ಬಿಡ್ತಾರೆ. ಅಂದ್ರೆ ಅಲ್ಲೇ ಬಂದು ತಗೊಂಡ್ಬಿಡ್ತಾರೆ, ಅಲ್ಲೇ ತಗೊಂಡ್ಬಿಡ್ತಾರೆ. ಹಂಗೆ ದುಡ್ಡು ಕೊಟ್ಬಿಡ್ತಾರೆ. ಹೌದಾ? ದುಡ್ಡಿನ ಏನ್ ಪ್ರಾಬ್ಲಮ್ ಇಲ್ಲ. ಓಕೆ ಸರ್, ಅವಾಗಿಂದ ಅವಾಗ್ಯಾರ. ಸೊ ನಮ್ ರೈತರು ಮಾಡ್ಕೋಬೋದ್ರಿ, ಮಾಡ್ಬೋದು. ಅನುಕೂಲ ಅದ ಇದು. ಎಡೆಕೊಮ್ಮಿಂದ ಬೆಳಿ ಅಲ್ರಿ, ಯಾವ್ದು ಬರ್ತದೆ ಎಡೆಕೊಮ್ಮ ಅದ ಒಂದ್ ದಿವ್ಸ ಬಿಟ್ಟು ಒಂದ್ ದಿವ್ಸ ಹಂಗ ಯಾವ್ದನು ಬರ್ರಿ. ಇದರಷ್ಟು ಫಾಸ್ಟ್ ಬೆಳಿ ಅಂದ್ರೆ ಯಾವ್ದನೇ ಇರಲ್ಲ. ಯಾವ್ದಿಲ್ಲ ಯಾವ್ದನೇ ಬದನಿಕಾಯಿ ಮಾಡ್ರಿ ನೀವು 2-3 ದಿವಸ ಹೋಗ್ತದ. ಮತ್ ಬೇರೆ ಏನ್ ಬಿ ಮಾಡ್ರಿ ಹೀರಿಕಾಯಿ ಅವನು ಎಡೆಕೊಂಬರಂದ್ರೆ ಇದೆ ಬೆಂಡಿಕಾಯಿನೇ. ಈಗ ಚೌಳಿ ಮಾಡಿದ್ರು 3-4 ದಿನ ಬೇಕ್ರಿ. ಈ ಬದನಿಕಾಯಿ ಮಾಡಿದ್ರು 1 ವಾರ ಬೇಕ್ರಿ. ಬದನಿಕಾಯಿ ಆಗ್ಬೇಕಾದ್ರ ಇದು ಎಡೆಕೊಂಡ್ ಬರ್ತರಿ. ಇದು ಓಕೆ. ಆಮೇಲೆ 45 ದಿವಸ ಚಾಲು ಆಗ್ತದೆ. 45 ದಿನ ಚಾಲು ಆಗ್ತದೆ. ಎಡೆಕೊಂಬ ಚಾಲುನೇ ಸರ್. ಎಲ್ಲ ಹುಳಾಗಲ್ರಿ ಇಲ್ಲಿ ತೂತ ಬಿದ್ದು ನೋಡ್ರಿ. ಎಲ್ಲ ಅದು ತೂತ ಬಿದ್ದೊಳಗೆ ತೂತ ಹಾಕ್ತಾರ ಅದು ಕಾಯಿ. ಅದ್ರಾಗ ಒಳಗೆ ತಪ್ಪದಪ್ಪ ಅಂದ್ರೆ ಬೆಂಡ್ ಹಾಕ್ತಾವ್ರಿ. ಈ ನಮ್ಮನ ಆತ ಬೆಂಡಿ ರೀ. ಹೌದಲ್ರಿ? ಈ ನಮ್ಮನ್ನ ಬಿಡ್ಬೇಡ್ರಿ. ಇದು ದಪ್ಪ ನಡೆಯಲ್ರಿ. ಇದು ಮಾರ್ಕೆಟ್ ಇಲ್ರಿ. ಇದು ಮಾರ್ಕೆಟ್ ಇಲ್ಲ ಅದಕ್ಕೆ. ಓಕೆ ಓಕೆ. ಹಾ ರೀ ಇಂಥವ್ ಜಾಸ್ತಿ ಮಾರ್ಕೆಟ್ ನೋಡ್ರಿ. ಹಿಂಗೆ ಎಳಿ ಇದ್ದಾಗ ಕಡ್ದೇವಲ್ರಿ, ಎಳೆದಿದ್ದು ಕಡ್ದೇವಪ್ಪ ಅಂದ್ರೆ ನಾವೇನು ಬೆಸ್ಟ್ನಾಗ ಮಾರ್ತಾವ್ರಿ. ಇವೆಲ್ಲ ಬೆಸ್ಟ್ ಆಯ್ತಲ್ಲ. ಮಾರ್ಕೆಟ್ ಇಲ್ರಿ. ಈ ಟಗರ್ನ ಬಿಡಬೇಡ್ರಿ. ಮನ್ಯಾನವ್ರು ಕಡಿಬೇಕ್ರಿ, ಬಾಳ ಚಂದ ನಡೀತದ್ರಿ. ಕೂಲಿ ಮಂದಿ ಹಾಸ್ದೇವಪ್ಪ ಅಂದ್ರೆ ತಪ್ಪಸ್ಕೊತ ಹೋತಾರಲ್ರಿ. ಹೌದೇನ ಸರ್? ಹಿಂಗ ಆಗ್ತೇಶನ್ ಅಂದ್ರೆ ಸ್ವಲ್ಪ ಪ್ರಾಬ್ಲಮ್ ಬರ್ತದೆ. ಇಲ್ಲಕ್ರಿ ಹಿಂಗ್ ಕಾಯಿಗಳೇನ್ರಿ ಬಾಳ ಬೆಳಿತಾವ್ರಿ. ಸ್ವಲ್ಪ ಇದೆಲ್ಲ ಮಳಿ ಇರ್ಲಾರ ಬಟ್ಟಿಗೆ ಗಿಡ ಹಂಗ ಇದು ಆಗಿ ಬೆಳೆಲಾಗ್ಯಾವ್ರಿ. ಮಳಿ ಸರಿಯಾಗಿ ಬತ್ತು, ಸರಿಯಾಗಿ ಸರ್. ಓಕೆ ಸ್ನೇಹಿತರೆ, ಇದು ವಿಡಿಯೋ ನಿಮಗೆ ಇಷ್ಟವಾಯ್ತು ಅಂತ ತಿಳ್ಕೊತೀರಿ. ಆಮೇಲೆ ನಮ್ಮ ರೈತರ ಪರವಾಗಿ ನಿಮ್ಮ ನಮಸ್ಕಾರ ಸರ್, ಧನ್ಯವಾದ ಸರ್.